ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಮನೆಗೆ ಪೇಂಟ್ ಮಾಡ್ಕೊತಾ ಇದ್ದಾರೆ. ಪೇಂಟ್ ಅಂದರೆ ಇದು ಬಣ್ಣ ಟ್ಯೂಬ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದು ಇಲ್ಲಿ ಮಸಿನ ಈ ಗೋಡೆಗೆ ಹಚ್ಚುತ್ತಾ ಇದ್ದಾರೆ. ಅಡುಗೆ ಮನೆಯಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ತೆಂಗಿನಕಾಯಿ ಚಿಪ್ಪನ್ನ ಸುಟ್ಬಿಟ್ಟು ಅದನ್ನು ರುಬ್ಬಿ ಹಚ್ಚುತ್ತಾರೆ ಫ್ರೆಂಡ್ಸ್, ಒಂದು ಗೋಡೆಗೆ ಮಾತ್ರ. ಅದಾದಮೇಲೆ ಮನೆ ಫುಲ್ಲು ಮೆಸ್ಸಿ ಆಗಿತ್ತು ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಧೂಳೆಲ್ಲ ಕೌಡಿ ಈ ಕಡೆ ಪೇಂಟಿಂಗ್ ಎಲ್ಲ ಆಗಿತ್ತು. ಎಷ್ಟು ಡಸ್ಟ್ ಇದೆ ನೋಡಿ. ಲಾಸ್ಟಲ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಮ್ಮ ಅಮ್ಮ ಮನೆ ಹೇಗಿದೆ ಅಂತ. ಬೆಂಗಳೂರಲ್ಲಿ ಸ್ವಲ್ಪ ನನಗೆ ಕೆಲಸ ಕಮ್ಮಿನೇ, ಊರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಫ್ರೆಂಡ್ಸ್. ನನಗೆ ಮನೆಯೆಲ್ಲ ಒಂದು ವರ್ಷದಿಂದ ಅಷ್ಟು ಕ್ಲೀನ್ ಮಾಡಿರಲಿಲ್ಲ, ಮೇಲ್ಗಡೆ ಆಟೋದ ಮೇಲೆಲ್ಲ. ಇವಾಗ ಕ್ಲೀನ್ ಮಾಡ್ತಿದ್ದೀವಿ. ಮನೇಲಿರೋ ಅಷ್ಟು ಪಾತ್ರೆನೂ ನಾನು ಒಬ್ಬಳೇ ಕುತ್ಕೊಂಡು ತೊಳಿತಾ ಇದ್ದೀನಿ. ನನ್ನ ತಂಗಿಗೂ ಅವಳಿಗೂ ಕೆಲಸ ಇದೆ, ಅಮ್ಮಂಗೂ ಫುಲ್ಲು ಕೆಲಸ ಇದೆ ಫ್ರೆಂಡ್ಸ್. ಹಂಗಾಗಿ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದೀವಿ. ಒಂದು 2 ದಿನದಲ್ಲೇ ಕೆಲಸ ಎಲ್ಲ ಮುಗೀತು. ಒಬ್ಬರೇ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅಮ್ಮ ಆವಾಗ ನಾವು ಬರ್ತಾ ಇರಲಿಲ್ಲಲ್ಲ, ರಜೆ ಇರ್ತಿರಲಿಲ್ಲ ಮಕ್ಕಳಿಗೆ, ಹಂಗಾಗಿ ಅವರೇ ಮಾಡ್ಕೊಳೋರು. ಪಾಪ ಹುಷಾರಿಲ್ದಂಗೆಲ್ಲ ಆಗ್ಬಿಡೋದು ಅವರಿಗೆ. ಇಲ್ಲಿ ನನ್ನ ತಂಗಿ ಇಲ್ಲಿ ಮೇಜ್ ಕಟ್ ಬರುತ್ತಲ್ಲ, ಅದಕ್ಕೆಲ್ಲ ಪೇಂಟಿಂಗ್ ಹೊಡಿತಾ ಇದ್ದಾಳೆ. ಯುಗಾದಿ ಹಬ್ಬಕ್ಕೆ ಫುಲ್ಲು ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಮನೆ ಕಟ್ಟೋ ತನಕ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್. ಈ ಮನೆ ಇಂಥ ಮನೆಗಳಲ್ಲಿ ಇದು ನಮ್ಮ ಮನೆ ಕಟ್ಟಿ ಒಂದು 24 ವರ್ಷ ಆಗಿರ್ಬೋದು. ಫುಲ್ಲು ಅಲ್ಲಲ್ಲೇ ಒಂಥರ ಧೂಳು ಜಾಸ್ತಿ ಉದುರುತ್ತೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ನಮ್ಮ ಮನೆ ಮುಂದೆ ಬಿಟ್ಟಿರೋ ದಾಸವಾಳ ಗಿಡ ಫ್ರೆಂಡ್ಸ್. ಒಂದೇ ಕಾಂಡ ಇರೋದು ಇದಕ್ಕೆ, ಆದರೆ 3 ವೆರೈಟಿ ಹೂವು ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇದು ಒಂಥರ ಇದೆ. ಅದಾದಮೇಲೆ ಇನ್ನೊಂದು ಹೂವು ಸತ ತೋರಿಸ್ತೀನಿ ನೋಡಿ, ಒಂದೇ ಗಿಡದಲ್ಲಿ ಎಷ್ಟು ವೆರೈಟಿ ಹೂವು ಇದೆ ಅಂತ. ನನಗೆ ಶಾಕ್ ಆಗಿಬಿಡ್ತು ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್, ಇದೊಂಥರ ಇದೆ. ಅದಾದಮೇಲೆ ಇನ್ನೂ ಒಂದು ತೋರಿಸ್ತೀನಿ. ಒಂದೇ ಗಿಡದಲ್ಲಿ 3 ಥರ ಹೂವು ಬಿಡುತ್ತಲ್ಲ, ಇದೆಂಥ ಗಿಡ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನನ್ನ ತಂಗಿ ಹತ್ರ ಸ್ವಲ್ಪ ಡೌಟೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಕೇಳ್ತಾ ಇದ್ದೆ ನಾನು, ಎಂಥದ್ದಿಲ್ಲ ಅಂತ. ಅವಳು ಕರೆಕ್ಟಾಗಿ ತೋರಿಸಿದ್ಲು. ಆಮೇಲೆ ಇಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ರೋಡಲ್ಲಿ ಹೋಗೋರೆಲ್ಲ ಇದನ್ನೇ ಗಿಡನೇ ನೋಡ್ಕೊಂಡು ಹೋಗ್ತಾರೆ, ಏನು ಒಂದು ಗಿಡದಲ್ಲಿ 3 ಥರ ಹೂವು ಬಿಡುತ್ತಲ್ಲ ಅಂತ. ನೋಡಿ ಫ್ರೆಂಡ್ಸ್, ಇದೊಂಥರ ಬಿಡುತ್ತೆ. ನನಗೂ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ನಮ್ಮ ಪಕ್ಕದ ಮನೆ ಆಂಟಿ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು. ನಾನು ಅಷ್ಟೊಂದು ತಲೆಯೆಲ್ಲ ಕೆಡಿಸ್ಕೊಂಡಿರಲಿಲ್ಲ ಹೂ ಬಗ್ಗೆ ಎಲ್ಲ, ಅದೇನು ಬಿಡುತ್ತೆ ಅಂದ್ಕೊಂಡು ಸುಮ್ಮನಾಗಿದ್ದೆ. ಅದಾದಮೇಲೆ ಇದು ನೋಡಿ ಫ್ರೆಂಡ್ಸ್, ಇದು ಒಂದೇ ಗಿಡನೇ ಇರೋದು. ಇಲ್ಲೇನು ಅಕ್ಕಪಕ್ಕ ಬೇರೆ ಯಾವುದು ಗಿಡ ಇಲ್ಲ, ಅದೊಂದರಲ್ಲೇ ಅಷ್ಟು 3 ವೆರೈಟಿ ಹೂವು ಬಿಟ್ಟಿದೆ. ಹೂವನೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ ಹೂವನ್ನ ನಿಮಗೊಂದ್ಸತಿ ತೋರಿಸ್ತೀನಿ ನೋಡಿ, ಫೋಟೋ ಹಾಕ್ತಾಯಿದ್ದೀನಿ ಹೂವಿಂದು. ಅದು ಪಿಂಕ್ ಕಲರ್ ಒಂದು, ಇದು ಸ್ವಲ್ಪ ಲೈಟ್ ಪಿಂಕ್ ಒಂದು. ಅದಾದಮೇಲೆ ಸಿಂಗಲ್ ಎಲೆ ಬರುತ್ತಲ್ಲ ಫ್ರೆಂಡ್ಸ್, ಅದೊಂದು. ಅದಾದಮೇಲೆ ನಾನು ಹೂವಿನ ಫೋಟೋ ಎಲ್ಲ ತಗೊಂಡು ಬಂದೆ. ಇಲ್ಲಿ ನೆಲ ಎಲ್ಲ ಒರೆಸೋ ಕೆಲಸ ಬಾಕಿ ಇತ್ತು. ಇವತ್ತು ಶುಕ್ರವಾರ ಬೇರೆ, ವಾರ ಬೇರೆ ಮಾಡಬೇಕಾಗಿತ್ತು ನಮ್ಮಮ್ಮ. ಅದಕ್ಕೆ ಸಂಜೆ 8 ಗಂಟೆ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ. ಪೇಂಟ್ ಹೊಡೆದಿದ್ದೆಲ್ಲ ಸೋರಿತ್ತು ಕೆಳಗಡೆ, ಹಂಗಾಗಿ ಬ್ರಷ್ ತೊಗೊಂಡು ಉಜ್ತಾ ಇದ್ದೀನಿ. ಪಾಪು ಮಲಗಿದ್ದಾನೆ, ಹಂಗಾಗಿ ಸ್ವಲ್ಪ ವಾಯ್ಸ್ ಓವರ್ ಸ್ಲೋ ಕೊಡ್ತಿದ್ದೀನಿ ಫ್ರೆಂಡ್ಸ್. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ಹಳ್ಳೀಲಿ ಎಷ್ಟು ಥರ ಕೆಲಸ ಇರುತ್ತೆ ಅಂತ, ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ. ನಾನು, ನನ್ನ ತಂಗಿ, ನಮ್ಮಮ್ಮ ಅಂತೂ 2 ದಿನದಿಂದ ಫುಲ್ಲು ಕೆಲಸ ಮಾಡ್ತಿದ್ದೀನಿ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ರೇಗಿಸ್ತಾಯಿದ್ರು, ಹಿಂಗೆ ಕೆಲಸ ಮಾಡ್ತಿದ್ರೆ ನೀನು ಫುಲ್ ಸಣ್ಣಗೆ ಹೋಗ್ಬಿಡ್ತೀಯ ಅಂತ. ನೀರು ಬಿಟ್ಟಾಗ ಅಷ್ಟು ಬಟ್ಟೆ ಬೆಡ್ಶೀಟು ಎಲ್ಲ ಒಗಿತಾ ಇರ್ತೀನಲ್ಲ, ಅದಕ್ಕೆ ಹಂಗೆ ರೇಗಿಸ್ತಾರೆ. ಬೆಂಗಳೂರಲ್ಲಿ ಫ್ರೀಯಾಗಿರ್ತೀಯ, ಇಲ್ಲಿ ನೋಡಿ ಎಷ್ಟು ಕೆಲಸ ಇದೆ ಅಂತ. ಇಲ್ಲಿ ನನ್ನ ತಂಗಿ ರಾತ್ರಿ 12 ಗಂಟೆ ಆಗಿತ್ತು. ನಮ್ಮ ಖುಷಿ ಪಾಪು ಮಲಗಿದ್ಮೇಲೆ ಇವಾಗ ಪೇಂಟಿಂಗ್ ಹೊಡಿತಾ ಇದ್ದಾಳೆ ಡೋರ್ಗೆಲ್ಲ. ಅವನಿದ್ದಾಗ ಹೊಡೆದ್ರೆ ಅವನಿಗೆಲ್ಲ ಅಂಟುತ್ತೆ ಅಂತ ಅಂದ್ಬಿಟ್ಟು. ಪಾಪ ರಾತ್ರಿ 12 ಗಂಟೆ ಆಗಿತ್ತು, ಅವ್ನು ಮಲಗೋದೇ ಒಂದು 11:45 ಆಯಿತು. ಆದಮೇಲೆ ಒಳಗಡೆ ಎಲ್ಲ ಹೊಡ್ಕೊಂಬಂತು, ಈ ಡೋರಿಗೆ ಸಹ ಹೊಡಿತಾ ಇದ್ದಾಳೆ ಹೊರಗಡೆ ಎಲ್ಲ. ಕೆಲಸ ಅಂದರೆ ಕೆಲಸ ಫ್ರೆಂಡ್ಸ್. ಇಲ್ಲಿ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಮೀಟಿಂಗ್ ಅಂತಂದರೆ, ಇವಾಗ ಸಂಘಗಳು ಇರ್ತಾವಲ್ಲ ಫ್ರೆಂಡ್ಸ್, ಅವರು ಬೇಸಿಗೆ ಶಿಬಿರ ಅಂತ ಮಾಡ್ತಾರಲ್ಲ, ವಯಸ್ಸಾಗಿರೋರಿಗೆ ಪಾಠ ಮಾಡ್ತಾರಂತೆ. ಅದನ್ನು ನಮ್ಮ ಅಮ್ಮರಿಗೆ ಅವರು ಸಂಘದವ್ರು ಇರ್ತಾರಲ್ಲ ಫ್ರೆಂಡ್ಸ್, ಅಧ್ಯಕ್ಷರು ಅವರು ಹೇಳಿದ್ರಂತೆ, ಬುಕ್ಸ್ ಎಲ್ಲ ತೊಗೊಂಡು ಈ ಥರ ಪಾಠ ಮಾಡ್ತೀವಿ ಬನ್ನಿ ಅಂತ. ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಇದೇ ಥರ ಕಾಫಿ ಮಾಡೋದು. ನಾನು ಬಿಸಿನೀರು ಮತ್ತು ಕಾಫಿಗೆ ಇಟ್ಟಿದ್ದೀನಿ. ಇವಾಗ ಮನೆಯೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕಾಗಿತ್ತು. ಇಲ್ಲೆಲ್ಲ ಎಷ್ಟು ನೀಟಾಗಿ ಬಳ್ದಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಅಷ್ಟೇ ಪಾತ್ರೆ ಸತ ತೊಳ್ಕೊಂಬಂದೆ, ತೊಳೆದಿಟ್ಕೊಂಡು ಇವಾಗ ಜೋಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಫುಲ್ಲು ಟಯರ್ಡ್ ಅನಿಸುತ್ತೆ. ಬೆಳಗ್ಗೆ 8 ಗಂಟೆ ಆದರೂ ಎದ್ದೇಳಬೇಕು ಅಂತ ಅನಿಸಲ್ಲ ನನಗೆ. ಬೆಂಗಳೂರಲ್ಲಿ ಏನು ಕೆಲಸ ಇರ್ತಿರಲಿಲ್ಲ, ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಹಾಗಾಗಿ ಆ ಥರ ಫೀಲ್ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ಅದಾದಮೇಲೆ ಸರಿ ಹೋಗುತ್ತೆ. ನನಗೆ ಇಲ್ಲಿದ್ದರೆ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಅನಿಸುತ್ತೆ ಬೆಂಗಳೂರಿಗಿಂತ. ಬೆಂಗಳೂರಲ್ಲೇನು ಊಟ ಮಾಡೋದು, ಟಿಫನ್ ಮಾಡೋದು, ಮಲಗೋದು, ಇದೇ ಕೆಲಸ ಇರುತ್ತೆ. ನನಗೇನು ಜಾಸ್ತಿ ಕೆಲಸ ಇರಲಿಲ್ಲ, ಹಾಗಾಗಿ ಆ ಥರ ಅನಿಸ್ತಾ ಇದೆ. ಇಲ್ಲಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀವಲ್ಲ ಹಬ್ಬಕ್ಕೆ. ಮನೆ ಎಲ್ಲ ಒಂದು ಸತಿ ಕ್ಲೀನ್ ಮಾಡಿದ್ಮೇಲೆ ಅಷ್ಟೊಂದೇನು ಕೆಲಸ ಇರೋಲ್ಲ. ನೀಟಾಗಿ ಒಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ. ಫುಲ್ಲು ಅಟ್ಟದ ಮೇಲೆ ಇರೋ ಬೆಡ್ಶೀಟು ತುಂಬ ಪಾತ್ರೆ ಇದೆ ಫ್ರೆಂಡ್ಸ್ ನಮ್ಮ ಅಮ್ಮ ಮನೇಲಿ. ಅಲ್ಲಿ ಮೇಲ್ಗಡೆ ಅಟ್ಟದ ಮೇಲೆಲ್ಲ ಎತ್ತಿಟ್ಕೊಂಡಿದ್ದಾರೆ. ಇವಾಗ ನನ್ನ ತಂಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾಳೆ. ಹೊಲ್ದಲ್ಲಿ ಸಹ ಇನ್ನೂ ಪಾತ್ರೆ ಇದೆ, ಸುಮ್ಮನೆ ಇಟ್ಟರೆ ಧೂಳಾಗುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀವಿ. ಅಕ್ಕಪಕ್ಕದಲ್ಲಿ ಸ್ವಲ್ಪ ಮರ ಎಲ್ಲ ಜಾಸ್ತಿ ಇದೆ,
ಮನೆ ಹಿಂದೆಗಡೆ ಅದ್ರ ಧೂಳೆಲ್ಲ ಮರದ ಎಲೆ ಎಲ್ಲ ಬಂದು ಕೂತ್ಕೊಂಡು ಪಾತ್ರೆ ಎಲ್ಲ ಫುಲ್ಲು ಗಲೀಜಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಮಗೆ ಎಷ್ಟು ಬೇಕಾಗೋ ಅಷ್ಟು ಎತ್ತಿಟ್ಕೊಳ್ತೀವಿ. ಮತ್ತು ಏನಾದರೂ ಹಬ್ಬಗಳು ರಿಲೇಷನ್ ಏನಾದರೂ ಬಂದರೆ ಮತ್ತೆ ಆಟೋದಲ್ಲಿಂದ ತೊಗೊಂಬಂದು ಯೂಸ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ನಾವು. ನೋಡಿ ಒಂದು ಸತಿ ನಮ್ಮ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ, ನಮ್ಮ ಅಮ್ಮ ಮನೇಲಿ ಯಾವ ಥರ ಇದೆ ಅಂತ. ಎಲ್ಲ ಈ ಥರ ಜೋಡಿಸಿಟ್ಕೊಂಡಿದ್ದಾರೆ. ಮಿಕ್ಸಿ ಜಾರು ಮತ್ತು ಚೊಂಬು ಲೋಟ, ಈ ಕಡೆ ದೋಸೆ ತವ ಎಲ್ಲ ಇದೆ, ಟಿಫಿನ್ನು ಮತ್ತು ಕೊಳಗದ ಹಿಂದೆಗಡೆ ರಿಂಗ್ ಥರ ಇಡ್ತಾರಲ್ಲ ಊರ ಸೈಡಲ್ಲೆಲ್ಲ ಅದಿದೆ. ಈ ಕಡೆ ಫುಲ್ ಬಾಕ್ಸ್ ಎಲ್ಲ ಇದೆ, ಇನ್ನೂ ಸಿಕ್ಕಾಪಟ್ಟೆ ಬಾಕ್ಸು ಎಲ್ಲ ಇದೆ ಫ್ರೆಂಡ್ಸ್. ಎಲ್ಲ ಮೇಲ್ಗಡೆ ಎತ್ತಿಕ್ಬಿಟ್ಟಿದ್ದಾಳೆ ನನ್ನ ತಂಗಿ ಬೆಂಗಳೂರಿಂದ ಬಂದಮೇಲೆ. ಅದು ಧೂಳು ಆಗ್ತಾನೆ ಇರುತ್ತೆ, ವಾರ ವಾರ ತೊಳಿತಾನೆ ಇರಬೇಕು ಅಂತಂದ್ಬಿಟ್ಟು ಎತ್ತಿಟ್ಟಿದ್ದಾಳೆ. ಯಾವಾಗಾದರೂ ಹಬ್ಬಗಳಿಗೆ ತೆಗ್ದು ತೊಳೆದ್ರೆ ಆಯಿತು ಅಂತ, ಸುಮ್ಮನೆ ನಮಗೇನು ಕಷ್ಟ ಪಾತ್ರೆ ಅಂತ. ಅಮ್ಮರು ಸ್ವಲ್ಪ ತೋಟಕ್ಕೆಲ್ಲ ತಗೊಂಡೋಗಿದ್ದಾರೆ. ಈ ಥರ ತಟ್ಟೆ ಸ್ಟ್ಯಾಂಡು ಲೋಟ ಮತ್ತು ಸ್ಪೂನ್ ಸ್ಟ್ಯಾಂಡು ನೋಡಿ ಫ್ರೆಂಡ್ಸ್ ಹೆಂಗಿದೆ. ಆವಾಗಿನ ಕಾಲದಿದು, ಒಂದು 24 ವರ್ಷ ಇರ್ಬೋದೇನೋ ತಗೊಂಡು. ಆವಾಗಿಂದ ನಮ್ಮಮ್ಮ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಬೆಳೆದು ಎಷ್ಟು ಜನ ರಂಗೋಲಿ ಹಾಕ್ಕೊಂಡು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಮತ್ತು ಇಲ್ಲಿ ಅರಿಶಿನ ಕುಂಕುಮದಲ್ಲೇ ರೆಡಿ ಮಾಡಿದ್ದಾರೆ. ಚಿತ್ರ ಎಲ್ಲ ಅರಿಶಿನ ಕುಂಕುಮದಲ್ಲೇ ಇಟ್ಟಿದ್ದಾರೆ ಫ್ರೆಂಡ್ಸ್. ಟೋಟಲಾಗಿ ನಮ್ಮದು ಅಡುಗೆ ಮನೆ ಈ ಥರ ಇದೆ. ಒಟ್ಟು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ಬೆಳೆದು ನೀಟಾಗಿ ಇಟ್ಕೊಂಡ್ರು ಮನೆ ಒಟ್ಟು ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲಿಗೆ ನಾನು ವೀಡಿಯೋ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.